ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಹರುಯ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಇವತ್ತು ನಾನು ವಾಲ್ಮೀಕಿ ರಾಮಾಯಣದ ಕೆಲವೊಂದು ಭಾಗಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತಂತೇಳಿ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ವಾಲ್ಮೀಕಿ ರಾಮಾಯಣ ಕುವೆಂಪುರವರು ಬರೆದು ಸರ್ಕಾರದಿಂದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ನೆನಪು ನಾವು ಇಲ್ಲಿ ನೆನಪು ಮಾಡಿಕೊಳ್ಬೇಕಾಗುತ್ತದೆ. ಈ ವಾಲ್ಮೀಕಿ ರಾಮಾಯಣಕ್ಕೆ ಈ ಮಹಾಕಾವ್ಯವನ್ನು ಬರೆದಂತಹ ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ವಾಲ್ಮೀಕಿ ರಾಮಾಯಣದ ಭಾಗಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತಂತೇಳಿ ತೀರ್ಮಾನ ಮಾಡಿ ಮುನ್ನುಡಿ ಎಲ್ಲವನ್ನ ರಾಮಾಯಣದ ಮೊದಲನೇ ಎರಡನೇ ಕಾಂಡವಾದ ತಾಟಕ ಸಂಹರಣ ಅನ್ನುವ ವಿಷಯವನ್ನು ಮಂಡಿಸ್ತಾ ಇದ್ದೀನಿ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂಥ ಪ್ರತಿದೆ. ಇದರಲ್ಲಿ ವಿಶ್ವಾಮಿತ್ರ ಕಾಲದಲ್ಲಿ ಋಷಿಮುನಿಗಳು ಯಜ್ಞಯಾಗಾದಿಗಳನ್ನು ಮಾಡ್ತಾಯಿದ್ರು. ಯಜ್ಞಯಾಗಾದಿಗಳು ಅಂದರೆ ಅವರಿಗೆ ಮುಖ್ಯವಾಗಿ ಜೀವನದಲ್ಲಿ ಬರ್ತಕ್ಕಂಥ ಮೊದಲನೇ ಕೆಲಸ. ಋಷಿಮುನಿಗಳಿಗೆ, ಪ್ರಾಚೀನ ಮಹರ್ಷಿಗಳಿಗೆ ಆ ತ್ರೇತಾಯುಗದಲ್ಲಿ ಆ ಯಜ್ಞಯಾಗಾದಿಗಳನ್ನು ಮಾಡಿ ತನ್ನ ಶಕ್ತಿಗಳನ್ನು ಪಡೆಯುತ್ತಿದ್ದರು. ಎಲ್ಲ ಅಷ್ಟದಿಕ್ಪಾಲಕರ ದೇವತೆಗಳಿಗೆ, ಇಷ್ಟ ದೇವತೆಗಳಿಗೆ ಅರ್ಘ್ಯವನ್ನು ಕೊಟ್ಟು ಅವರಿಂದ ಪ್ರತ್ಯಕ್ಷ ಮಾಡಿಕೊಂಡು ಆ ಶಕ್ತಿಯನ್ನು ಪಡೆಯುತ್ತಿದ್ದರು ಪ್ರಾಚೀನ ಋಷಿಮುನಿಗಳು ಅನ್ನುವುದನ್ನು ನಮಗೆ ಗೊತ್ತಿರೋಂಥ ವಿಚಾರ. ಆ ಯಜ್ಞಯಾಗಾದಿಗಳನ್ನು ಮಾಡಬೇಕಾದ್ರೆ ಆ ಬಲಿಷ್ಠ ರಾಕ್ಷಸರು ಬಹಳ ಬಲಿಷ್ಠವಾಗಿದ್ದರು. ಅವಾಗ ಈ ಯಜ್ಞಯಾಗಾದಿಗಳನ್ನು ಮಾಡಿದರೆ ಇವರು ನಮಗೆ ಮುಂದಿನ ಮಾರಕವಾಗ್ತಾರೆ, ನಮ್ಮ ಅಧಿಕಾರಗಳನ್ನು ಕಸಿದುಕೊಳ್ತಾರೆ ಅಂತಂತೇಳಿ ಯಜ್ಞಯಾಗಾದಿಗಳನ್ನು ಮಾಡಬೇಕಾದ್ರೆ ಇವರು ಅವರಿಗೆ ತೊಂದರೆಯನ್ನು ಕೊಟ್ಟ ಆ ಯಜ್ಞಯಾಗಾದಿಗಳನ್ನು ಕೆಡಿಸ್ತಾ ಇತ್ತು. ಕಾಡಿನಲ್ಲಿ ಯಜ್ಞಯಾಗಾದಿಗಳು ನಡೀಲಿ ಅನೇಕ ರಾಕ್ಷಸರು ಅದನ್ನು ತಡೆಯೊಡ್ಡಿ ಆ ಯಜ್ಞಗಳನ್ನು ಕೆಡಿಸ್ತಾ ಇದ್ದರು. ಇದರಿಂದ ಏನು ಮಾಡಬೇಕು ಅಂತಂತೇಳಿ ನಮ್ಮ ವಿಶ್ವಾಮಿತ್ರ ಮಹರ್ಷಿಗಳು ಯೋಚನೆ ಮಾಡಿ ದಶರಥ ಮಹಾರಾಜಂದು ಕೇಳ್ಕೊಂತಾರೆ. ಮಹಾರಾಜರೇ, ಈ ಒಂದು ವಿಶ್ವಾಮಿತ್ರ ಮಹರ್ಷಿಗಳು ಅಂತಂದರೆ ಭಾಳ ಸಿಟ್ಟಿನ ಮನುಷ್ಯ ಆತಗೆ ಎಲ್ಲದೂ ಸಿಗಬೇಕು, ಇಲ್ಲ ಅಂತ ಹೇಳಿದ್ರೆ ಕೋಪಿಷ್ಟ ಶಾಪ ಕೊಟ್ಟುಬಿಡ್ತಿದ್ದ. ಆವಾಗ ದಶರಥ ಮಹಾರಾಜರು ಎದರಿ ಈ ಸಂದರ್ಭದಲ್ಲಿ ಬಂದ ತಕ್ಷಣಕ್ಕೆ ಅವರಿಗೆಲ್ಲ ರಾಜತಿಥ್ಯವನ್ನು ಸಿಂಹಾಸನದ ಮೇಲೆ ಕುಂಡಿಸಿತು. ಮಹಾಮುನಿಗಳೇ, ತಾವು ಬಂದ ಕಾರಣವೇನು? ಭಾಳ ದಿವಸಕ್ಕೆ ಬಂದರೆ ನಮ್ಮಿಂದ ಏನಾಗಬೇಕಾಗಿತ್ತು? ನಿಮ್ಮ ಮೊದಲನೇ ಮಗ ರಾಮನನ್ನು ನನ್ನ ಜೊತೆ ಕಳಿಸ್ಕೊಡ್ಬೇಕು ಅಂತಂತೇಳಿ ಕೇಳಿದಾಗ ಯಾಕೆ ಅಂತಂತ ಕೇಳಿದ್ರೆ, ಈ ಥರ ಯಜ್ಞಯಾಗಾದಿಗಳು ನಡಿಬೇಕಾದರೆ ರಾಕ್ಷಸರ ಉಪಟಳ ಭಾಳ ಜಾಸ್ತಿ ಆಗಿದೆ. ಅವ್ರನ್ನೆಲ್ಲ ಸಂಹಾರ ಮಾಡ್ಬೇಕು ಅಂತಂದರೆ ಶ್ರೀರಾಮನ ಒಬ್ಬನಿಗೆ ಮಾತ್ರ ಸಾಧ್ಯ, ಇನ್ನು ಯಾರಿಂದಲೂ ಸಾಧ್ಯ ಇಲ್ಲ. ನಿನ್ನ ಮಗನ ನೀವು ಕಳಿಸ್ಕೊಡ್ಬೇಕು ಅಂತಂತೇಳಿ ಅವರು ಮಹಾರಾಜನ ದಶರಥ ಮಹಾರಾಜ 4 ಜನ ಮಕ್ಕಳನ್ನ ಭಾಳ ಅಪರೂಪದಿಂದ ಮಕ್ಕಳನ್ನು ಪಡೆದಿರ್ತಾನೆ. ಯಜ್ಞಯಾಗಾದಿಗಳನ್ನು ಮಾಡಿ ಆ ಫಲದಿಂದ ಮಕ್ಕಳಾಗಿರ್ತವೆ, ಪ್ರೀತಿಯಿಂದ ಸಾಕಿರ್ತಾನೆ. ವಿಷಯ ಕೇಳಿಬಿಟ್ಟು ಕುಸ್ತೋಗ್ಬಿಡ್ತಾನೆ. ಮುನಿಗಳೇ, ಸಾಧ್ಯ ಇಲ್ಲ, ನಾನು ಬರ್ತೇನೆ, ನಾನು ಹೋರಾಟ ಮಾಡ್ತೇನೆ, ಎಳೆ ಬಾಲಕರನ್ನ ನಾನು ಯಾಕೆ ಕಳಿಸಿಕೊಡ್ಲಿ ನಿಮ್ಮ ಹಿಂದೆ? ಅವು ಇನ್ನೂ ಅರಮನೆಯಲ್ಲಿ ಬೆಳ್ಕೊಬೇಕಾದಂಥವ್ರು. ಈಗ ಆ ರಾಕ್ಷಸರೊಡನೆ ಯುದ್ಧ ಮಾಡ್ಬೇಕಂತಂದರೆ ಭಾಳ ಕಷ್ಟ ಆಗುತ್ತೆ, ನಾನೇ ಬರ್ತೀನಿ ಅಂತಂತೇಳಿ. ಇಲ್ಲ ಮಹಾರಾಜರೇ, ಅವ್ರನ್ನ ಕೊಲ್ಲೋದಕ್ಕೆ ನೀವು ಸಾಧ್ಯ ಇಲ್ಲ, ನೀವು ಬೇಡ, ರಾಮನನ್ನು ಕಳಿಸ್ಕೊಡ್ರಿ ನನಗೆ, ಅವನ ಜವಾಬ್ದಾರಿ ನನಗಿರಲಿ, ನಾನೆಲ್ಲ ಅವನ್ನ ಕರ್ಕೊಂಬರ್ತೀನಿ. ನಾನು ಅವನಿಗೆ ಕೆಲವೊಂದು ಶಸ್ತ್ರಗಳನ್ನು ಉಪದೇಶ ಮಾಡಬೇಕು, ಆ ಶಸ್ತ್ರಗಳನ್ನು ಅವನಿಗೆ ಒಂದು ಜ್ಞಾನವನ್ನು ಕೊಡಬೇಕು. ಅನೇಕ ಶಸ್ತ್ರಗಳು ನನ್ನಲ್ಲಿವೆ, ಅವನಿಗೆ ದಾರಿ ಏರಿತೀನಿ, ಕಳಿಸ್ಕೊಡಿ, ನೀವೇನು ಹೆದರಂಥ ಅವಶ್ಯಕತೆಯೇ ಇಲ್ಲ ಅಂತಂತೇಳಿ
ವಿಶ್ವಾಮಿತ್ರ ದಶರಥ ಮಹಾರಾಜನಿಗೆ ಹೇಳ್ತಾನೆ. ಆದರೂ ಒಲ್ಲದ ಮನಸ್ಸಿಂದ ವಸಿಷ್ಠರ ಕಡೆಗೆ ನೋಡ್ತಾನೆ. ವಸಿಷ್ಠ ಮಾಮುನಿಗಳಿಗೆ ಗೊತ್ತಿರ್ತದೆ, ಅವರಿಗೆ ಕೊಟ್ಬಿಡು, ಏನೂ ಆಗೋದಿಲ್ಲ, ಆ ಜವಾಬ್ದಾರಿ ಅವ್ರಿಗಿದೆ, ನಿಮ್ಮ ಮಕ್ಕಳನ್ನ ಏನೂ ಆಗೋದಿಲ್ಲ, ಕಳಿಸ್ಕೊಟ್ಬಿಡು ಅಂತೇಳಿ ವಸಿಷ್ಠರ ಒಂದು ಒಂದು ಮೇರೆಗೆ, ಅವರ ಮಾತಿನ ಮೇರೆಗೆ ತನ್ನ ಮಕ್ಕಳನ್ನು ರಾಮ ಲಕ್ಷ್ಮಣ ಇಬ್ಬರನ್ನ ಕಳಿಸ್ಕೊಡ್ತಾನೆ. ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋದಂತಹ ವಿಶ್ವಾಮಿತ್ರರು ಕರ್ಕೊಂಡು ಕಥೆಗಳನ್ನು ಹೇಳಿಕೊಂಡು ಅನೇಕ ಕಥೆಯನ್ನು ಸವಿಕೊಂಡು ಅವರಿಗೇನು ಬೇಜಾರಾಗದ ರೀತಿಯಲ್ಲಿ ಆ ಬಾಲಕರನ್ನು ಕರೆದುಕೊಂಡು ಯಾರು ವಿಶ್ವಾಮಿತ್ರ ಮರುದಿನ ಅವ್ರನ್ನ ಕರ್ಕೊಂಡು ಗಂಗಾ ಸರಿಯು ನದಿಗಳ ಸಂಗಮನ ಪ್ರಯಾಣ ಮುಂದುವರಿಸ್ಕೊಂತ ಬರ್ತಾರೆ. ಅವರ ಋಷ್ಯಾಶ್ರಮವಿತ್ತು, ಪಕ್ಕದಲ್ಲೇ ಗಂಗಾ ಸರಿಯು ನದಿಗಳ ಹತ್ರ ಋಷ್ಯಾಶ್ರಮವಿತ್ತು. ಅದು ಹಿಂದೆ ಪರಶಿವನು ತಪಸ್ಸು ಮಾಡುತ್ತಾ ತಮ್ಮ ತಪಸ್ಸಿಗೆ ವಿಘ್ನವನ್ನು ತಂದೊಡ್ಡಿದ್ದ ಮನ್ಮಥನನ್ನು ಸುಟ್ಟು ಅರುವಿದ ಪವಿತ್ರವಾದ ಆಶ್ರಮ. ಆ ಜಾಗದಲ್ಲಿ ಈಶ್ವರನಿಗೂ ಮನ್ಮಥನಿಗೂ ಒಂದು ಯುದ್ಧವಾಗಿತ್ತು. ಅವನಿಗೆ ಸುಟ್ಟಾಕಿದ್ದ ಮನ್ಮಥನ ಪರಶಿವನು, ಅಂಥ ಜಾಗ ಅದು. ಅಲ್ಲಿ ಆಶ್ರಮವಿತ್ತು. ಋಷಿಗಳು ಆಶ್ರಮಕ್ಕೆ ಶ್ರೀರಾಮ ಲಕ್ಷ್ಮಣನ ವಿಶ್ವಾಮಿತ್ರನ ಅತ್ಯಾದರದಿಂದ ಬರಮಾಡಿಕೊಂಡು ಅವರಿಗೆಲ್ಲ ಅತಿಥಿ ಸತ್ಕಾರಗಳನ್ನು ನೋಡಿಕೊಂಡು ಮರುದಿನ ಬೆಳಗ್ಗೆ ಗಂಗಾ ದೋಣಿಯಲ್ಲಿ ದಾಟಿ ಮುಂದಕ್ಕೆ ಪ್ರಯಾಣ. ರಾಮ ಲಕ್ಷ್ಮಣನ ಕರ್ಕೊಂಡು ಗಂಗಾ ನದಿಯನ್ನು ದಾಟಿ ಮುಂದಿನ ಕಾಡಿಗೆ ಬಂದರು. ಸುತ್ತಲೂ ಮುತ್ತಲು ನೋಡ್ತಾರೆ, ಎಲ್ಲ ಅದು ದಟ್ಟ ಅಡವಿ. ಕೇಳಬೇಕೆ, ಸುತ್ತಮುತ್ತ ಎಲ್ಲಿಯೂ ಆಶ್ರಮವಾಗಲಿ ಮಾನವ ಸಂಚಾರದ ಕುರುಹುಗಳಾಗಲಿ ಇರೋದಿಲ್ಲ ಅಲ್ಲಿ. ಯಾಕಂದರೆ ರಾಕ್ಷಸರು ವಾಸ ಮಾಡೋಂಥ ಜಾಗ. ಅಂಥ ಜಾಗದಲ್ಲಿ ರಾಕ್ಷಸಿಗೆ ಸೇರಿದವನ, ತಾಟಕಿಗೆ ಸೇರಿದವನ, ಭಾಳ ಸಾವಿರ ಆನೆಗಳ ಬಲವುಳ್ಳ ರಾಕ್ಷಸಿಯವಳು. ಅಂಥ ಒಂದು ಆ ತಾಟಕಿಗೆ ಮಾರೀಚನೆಂಬ ಮಗ ಇರ್ತಾನೆ. ತಾಯಿ ಮಕ್ಕಳು ತಪಸ್ಸುಗಳ ಯಮಸ್ವರೂಪಿಗಳಾಗಿದ್ದಾರೆ. ಯಾವ ತಪಸ್ಸುಗಳು ಬರಲಿ, ಯಾವ ಋಷಿಮುನಿಗಳು ಬರಲಿ, ಅಲ್ಲಿ ಅವ್ರ ಮುಂದೆ ಏನು ನಡೆಯಂಗಿಲ್ಲ. ಅಲ್ಲಿ ಏನು ನಡೆಯಂಗಿಲ್ಲ, ಯಜ್ಞ ಯಾಗಾದಿಗಳು ಏನೂ ನಡೆಯಂಗಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಸಂಹರಿಸಲು ನೀನೇ ಶಕ್ತ. ಈ ತಾಟಕಿ ಈಗ ಬರ್ತಾಳೆ, ಈಗ ಆ ಯಮಸ್ವರೂಪಿಯಾದ ತಾಟಕಿಯನ್ನು ಕೊಲ್ಲುವ ಶಕ್ತಿ ನೀನೊಬ್ಬನಿಗೆ ಇರೋದು. ಹೀಗಾಗಿಬಿಟ್ಟು ನೀನು ಅವಳನ್ನ ಸಂಹಾರ ಮಾಡಬೇಕು ಅಂತಂತೇಳಿ ಶ್ರೀವಧೆ ಹೆಂಗೆ ಸಾಧ್ಯ? ಅವಳನ್ನ ಒಬ್ಬ ಹೆಣ್ಣು ಮಗಳು ಅವಳನ್ನ ಹೆಂಗೆ ನಾನು ಹೆಂಗೆ ಕೊಲ್ಲಲಿ ಅಂತ ನೋಡಬೇಡ ಅಂತಂತಾಗಿ ನೀನು ಆ ಕೆಲಸನ ಮಾಡಲೇಬೇಕು ರಾಮ. ಯಾವುದೂ ಏನೂ ಆಗೋದಿಲ್ಲ ನಿನಗೆ, ನಾನದೀನಿ, ಆ ರಾಕ್ಷಸಿಯನ್ನು ಕೊಲ್ಲು. ಅತ್ಯಗತ್ಯ ಆಗಿದೆ ಅವಳನ್ನ ಕೊಲ್ಲೋದ್ರಿಂದ. ಇವಳು ಕಾಲಗೆ ಯಾವುದು ಈ ಆಶ್ರಮದಲ್ಲಿ, ಕಾಡಿನಲ್ಲಿ ಯಜ್ಞ ಯಾಗಾದಿಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಋಷಿಗಳನ್ನೇ ಹಿಡಿದು ತಿಂತಾಳೆ, ಯಜ್ಞ ಯಾಗಾದಿಗಳನ್ನೇ ಕೆಡಿಸ್ತಾಳೆ. ಅವಳಿಗೆ ಪಾಪದ ಕೊಡ ತುಂಬಿ ಬಂದಿದೆ. ಯಾವುದು ಯೋಚನೆ ಮಾಡಬೇಡ, ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಏನು ಮಾಡಿದರೂ ನಿನಗೆ ಏನೂ ಆಗಲ್ಲ, ನೀನು ಈ ಕೆಲಸವನ್ನು ಮಾಡು ಅಂತಂತೇಳಿ ವಿಶ್ವಾಮಿತ್ರ ಶ್ರೀರಾಮನಿಗೆ ಧೈರ್ಯ ಹೇಳ್ತಾನೆ. ಋಷಿಯ ಮಾತಿನಂತೆ ಶ್ರೀರಾಮ ಮನಸ್ಸನ್ನು ಸಿದ್ಧ ಮಾಡಿ ಅವನ ಮನಸ್ಸಿನಲ್ಲಿದ್ದ ಆ ಗೊಂದಲವನ್ನು ದೂರ ಮಾಡಿದ ವಿಶ್ವಾಮಿತ್ರ ಆವಾಗ ಧನಸ್ಸನ್ನು ಎದೆಯೇರಿಸಿ ಒಮ್ಮೆ ಬಿಲ್ಲಿನ ಹಗ್ಗವನ್ನು ಕಟ್ಟಿ ಟೇಂಕಾರ ಮಾಡ್ತಾನೆ ಕಾಡಿನಲ್ಲಿ. ಆವಾಗ ಟೇಂಕಾರದ ಅಡವಿಯಲ್ಲೂ ಪ್ರತಿಧ್ವನಿ ಆಗ್ತದೆ. ಅಷ್ಟೊಂದು ಭಯಂಕರವಾಗಿರ್ತದೆ ಆ ಪ್ರತಿಧ್ವನಿ. ಮರು ನಿಮಿಷದಲ್ಲಿ ನೋಡೋರು ಎದೆ ಹೊಡೆಯುವಂತೆ ಭಯಂಕರವಾದ ಒಂದು ಶಬ್ದ ಆ ಕಾಡಿನಲ್ಲಿ ಬರ್ತದೆ. ಎಲ್ಲರೂ ಭಯ ವಿಸ್ಮಿತರಾಗಿಬಿಡ್ತಾರೆ. ಅಂಥ ಒಂದು ಯಾವಾಗ ಬಿಲ್ಲಿಗೆ ಎದೆ ಏರಿಸಿ ಟೇಂಕಾರವನ್ನು ಮಾಡಿದ್ನೋ ಶ್ರೀರಾಮ, ಆ ಶಬ್ದಕ್ಕೆ ಆ ರಾಕ್ಷಸಿ ಎಚ್ಚೆತ್ಪಡ್ತಾಳೆ. ಭಯಂಕರವಾದ ಸ್ವರೂಪವನ್ನು ತಾಳಿ ಅಂತಂತೇಳಿ ಇಡೀ ಕಾಡನ್ನೇ ಗರ್ಜಿಸುವಂತೆ ಅವಳು ಕೂಗ್ತಾಳೆ. ಆ ಕಾಡಿಗೆ ಇಡೀ ಪ್ರಾಣಿ ಪಕ್ಷಿ ಋಷಿಮುನಿಗಳು ಎಲ್ಲ ಗಡ ನಡುಕ್ತಾರೆ. ಅಂಥ ಒಂದು ಭಯಂಕರವಾದ ಆ ಶಬ್ದ ದಟ್ಟ ಅಡವಿಯಲ್ಲಿ ಕೇಳಿಬರುತ್ತೆ. ಆವಾಗ ಇವನು ಅದಕ್ಕೆ ಅವಳನ್ನು ಸಂಹಾರ ಮಾಡೋದಕ್ಕೆ ಎಲ್ಲೇ
ಒಂದು ಸಿದ್ಧತೆ ಮಾಡಿಕೊಂಡು ನಿಂತ್ಕೊಂತಾರೆ. ಅವ ವಿಶ್ವಾಮಿತ್ರನು ಓಂಕಾರದಿಂದ ಅವಳನ್ನು ಹಿಮ್ಮೆಟ್ಟಿಸಲು ಯತ್ನಿಸುತ್ತಿರಲು ರಾಜಕುಮಾರನ ಮೇಲೆ ಶಿಲಾವರ್ಷವನ್ನು ಕರೆಯಲು ಮೊದಲು ಮಾಡಿದಳು. ಅವಾಗ ನಿಂತ್ಕೊಂತಾರೆ. ಅವ್ರ ಮೇಲೆ ಶಿಲಾವರ್ಷ ಅಂತಂತಂದರೆ ಕಲ್ಲುಗಳನ್ನು ಮೇಲೆ ಹಾಕದಪ್ಪ, ಆಕಾಶದಿಂದ ಕಲ್ಲುಗಳು ಮೇಲೆ ಬೀಳ್ತಿರ್ತವೆ, ಅವ್ರ ಮೇಲೆ ಕೊಲ್ಲಬೇಕು ಅಂತಂತೇಳಿ ಅವಳ ಮಾಯಾ ಜಾಲದಿಂದ ಆ ಕಲ್ಲುಗಳನ್ನು ಇವ್ರ ಮೇಲೆ ಒಸೆಯೋದು, ಆಕಾಶದಿಂದ ಕಲ್ಲುಗಳು ಬೀಳ್ತಾ ಇರ್ತವೆ. ಆವಾಗ ಇಬ್ಬರು ರಾಮ ಲಕ್ಷ್ಮಣರು ಇಬ್ಬರು ಸೇರ್ಕೊಂಡು ಅದನ್ನು ತಡೆ ಹಿಡಿತಾರೆ, ಆ ಕಲ್ಲುಗಳು ಬೀಳೋದನ್ನು. ಹೀಗಾಗಿಬಿಟ್ಟು ಆಮೇಲೆ ಒಂದು ಬಾಣ ಪ್ರಯೋಗದಿಂದ ಅವಳ ಮಾಯವಿದ್ಯೆಯನ್ನು ಶ್ರೀರಾಮ ಲಕ್ಷ್ಮಣರು ನಿಲ್ಲಿಸ್ತಾರೆ. ಬಾಣ ಬಿಟ್ಟು ಅವಳ ಮಾಯಾಜಾಲ ಇವರ ಬಾಣಗಳ ಮುಂದೆ ಏನೂ ನಡೆಯಲ್ಲ. ನಂತರವಾಗಿ ಸೂಚನೆಯಂತೆ ಕೊನೆಗೆ ಎಷ್ಟೊತ್ತು ಯುದ್ಧ ಮಾಡೋದು, ವಿಶ್ವಾಮಿತ್ರ ಕೊಂದುಬಿಡವಳನ್ನ ಅಂತಂತೇಳಿ ಪರ್ಮಿಷನ್ನ ಕೊಟ್ಟುಬಿಡ್ತಾರೆ. ಅವಳು ಆರ್ಭಟಿಸುತ್ತಾ ರಾಮಲಕ್ಷ್ಮಣರ ಕಡೆ ಓಡಿ ಬರುತ್ತಿದ್ದಳು. ಆವಾಗ ಮಾಯ ಯಾವಾಗ ನಡೆಯೋದಿಲ್ಲೋ ಇವ್ರನ್ನ ಇನ್ನೇನು ಕೊಂದುಬಿಡಬೇಕು ಅಂಥೇಳಿ ಅವಳು ವಿಕಾರ ರೂಪ ತಾಳಿ ಹೂಂಕರಿಸುತ್ತಾ ಆರ್ಭಟಿಸುತ್ತಾ ಮರಗಳನ್ನು ಕಿತ್ಕೊಂಡು ನೆಲಕ್ಕೆ ಬಡಿಯುತ್ತಾ ಇವರು ಇರುವ ಕಡೆಗೆ ಭಯಂಕರವಾಗಿ ಆಕಾಶವು ಭೂಮಿಗೆ ಏಕಾಗಿ ಬರ್ತಾ ಇರ್ತಾಳೆ. ಆವಾಗ ಶ್ರೀರಾಮನ ಮತ್ತೊಂದು ಬಾಣವನ್ನು ಅವಳ ಎದೆಗೆ ಗುರಿಯಿಟ್ಟು ಹೊಡಿತಾನೆ. ಆವಾಗ ಆ ಬಾಣಕ್ಕೆ ಶ್ರೀರಾಮ ಅಂತಂತಂದರೆ ದೇವರು, ಅವನು ಬಿಟ್ಟ ಬಾಣ ಯಾವುದು ಹುಷಿಯಾಗಲ್ಲ. ಆ ಬಾಣಕ್ಕೆ ಎದೆಯಲ್ಲಿ ನಾಟಿ ರಾಕ್ಷಸಿ ತಾಟಕವನ ಅಂತ ಕರಿತೀವಿ ನಾವು. ಆ ರಾಕ್ಷಸಿ ಇರತಕ್ಕಂಥ ಕಾಡನ್ನು ತಾಟಕವನ ಅಂತ ಕರಿತೀವಿ. ದೊಪ್ಪನೆ ಅಲ್ಲಿಂದ ಬೀಳ್ತಾರೆ. ಎದೆಗೆ ಯಾವಾಗ ಬಾಣ ನಾಡ್ತು ಅವಳ ಶಕ್ತಿಯೆಲ್ಲ ಕುಂದಿ ಭೂಮಿಗೆ ಬೀಳ್ತಾಳೆ. ಆವಾಗ ಅಷ್ಟೊತ್ತಿಗೆ ಅವಾಗ ಒತ್ತು ಮುಳುಗದ್ರಾಗಾಗಿ ಕೊಲ್ಲಬೇಕು ಅವಳನ್ನ, ಇಲ್ಲಾಂದರೆ ಕೊಲ್ಲಕ್ಕಾಗೋದಿಲ್ಲ. ರಾಕ್ಷಸರಿಗೆ ಕತ್ತಲಾಗ್ತಿದ್ದಂಗೆ ಶಕ್ತಿ ಜಾಸ್ತಿ, ಅವರಿಗೆ ಅತಿ ಹೆಚ್ಚು ಶಕ್ತಿ ಬಲ ಬಂದ್ಬಿಡ್ತದೆ ಆ ಕತ್ತಲಿಗೆ. ಹೀಗಾಗಿಬಿಟ್ಟು ಆ ಕತ್ತಲಾಗ್ತಿದ್ದಂಗೆ ದಿಕ್ಕಿನಲ್ಲಿ ಹಸ್ತಂಗತನಾಗ್ತಾ ಇದ್ದಾನೆ. ಆವಾಗ ವಿಶ್ವಾಮಿತ್ರ ಅವಳಿಗೆ, ಶ್ರೀರಾಮ ಇವಳನ್ನ ಬೇಗ ಬಿಡಬೇಡ, ನೀನು ಒತ್ತು ಮುಳುಗೋದ್ರೊಳಗಾಗಿ ಅವಳನ್ನ ಕೊಲ್ಲಬೇಕು, ನೀನು ಬಿಡು ನಿನ್ನ ಬಾಣಗಳನ್ನು, ಅವಳು ಭೂಮಿಗೆ ಬೀಳಲಿ ಅಂತಂತೇಳಿ ಹೇಳಿಬಿಡ್ತಾರೆ. ಆವಾಗ ಫೈನಲ್ಲಾಗಿ ಅವಳಿಗೆ ಬಾಣವನ್ನು ಹೊಡಿತಾನೆ, ಎದೆಗೆ ನಾಡ್ತತೆ. ಅವಳು ವಿಕಾರವಾಗಿ ಅರಚುತ್ತಾ ಭೂಮಿಗೆ ಉರುಳುತ್ತಾಳೆ ತಾಟಕಿ ವನದಲ್ಲಿ. ಆವಾಗ ತಾಟಕಿಯ ಸಂಹಾರ ಸಮಾಪ್ತಿಯಾಗುತ್ತದೆ. ಹೀಗಾಗಿ ತಾಟಕ ವನದಲ್ಲಿ ಅವರೆಲ್ಲರೂ ಅಲ್ಲೇ ಅವಳು ಸತ್ತ ಮೇಲೆ ಆ ವನದಲ್ಲಿ ವಿಶ್ರಾಂತಿ ಪಡೆದು ಆ ಆಶ್ರಮದಲ್ಲಿ ಮುಂದಿನ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿಗೆ ತಾಟಕಿಯ ಸಂಹಾರ ಮುಗೀತದೆ. ಇಷ್ಟು ಹೇಳಿ ಇವತ್ತು ತಾಟಕ ವನದಲ್ಲಿ ತಾಟಕಿಯ ಸಂಹಾರ ಆದ ತಕ್ಷಣ ವಿಶ್ವಾಮಿತ್ರನಿಗೆ ಸಂತೋಷ ಆಗಿ ಶ್ರೀರಾಮನನ್ನು ಬಿಗಿದಪ್ಪಿಕೊಂಡು ಅವನಿಗೆ ಅನೇಕ ಅಸ್ತ್ರವಿದ್ಯೆಗಳನ್ನು ಅಲ್ಲಿ ಉಪದೇಶ ಮಾಡ್ತಾರೆ. ಅವತ್ತು ರಾತ್ರಿ ಆ ಆಶ್ರಮದಲ್ಲಿ, ಸಿದ್ಧಾಶ್ರಮದಲ್ಲಿ. ಆವಾಗ ಮುಂದಿನ ಪ್ರಯಾಣ ಬೆಳಿಗ್ಗೆ ಪ್ರಾರಂಭ ಮಾಡ್ತಾರೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ನಾಳಿನ ಭಾಗದಲ್ಲಿ ನಾನು ಮುಂದಿನದನ್ನೇ ಹೇಳ್ತೇನೆ. ನಮಸ್ಕಾರ. ಈ ವಿಷಯವನ್ನು 4 ಜನಕ್ಕೆ ತಿಳಿಸಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ ಲೈಕ್ ಕೊಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಒಂದು ಭಾಗವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.